ಎಲ್ಲ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾಡಿನರಿ ಮೇಕಪ್ಸ್ ಏನು ಕೊಡ್ತಾರೆ ಸರ್? ನೋಡಿ, ಅಲ್ಲಿ ನಾವು ಎಂಟ್ರಿ ಆಗೋ ಟೈಮಲ್ಲಿ ನಮಗೊಂದು ಸ್ಯಾರಿ ಪಿನ್ ಬಿಟ್ಟಿಲ್ಲ, ಒಂದು ಸ್ಯಾರಿ ಪಿನ್ ಬಿಟ್ಟಿಲ್ಲ, ಒಂದು ಓಲೆ ಬಿಟ್ಟಿಲ್ಲ, ಒಂದು ಕಾಲ್ ಚೈನ್ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಬಿಡಿ. ಕೈಯಲ್ಲಿದ್ದಿದ್ದು ರುದ್ರಾಕ್ಷಿ ಕೂಡ ಬಿಟ್ಟಿಲ್ಲ. ಬಟ್ ಅಲ್ಲಿ ಲಿಪ್ಸ್ಟಿಕ್ ಇದೆ, ಓಲೆ ಇದೆ, ಸ್ಯಾರಿ ಪಿನ್ ಇದೆ, ಬೇಕಾಗಿದ್ದ ಮೇಕಪ್ ಸೆಟ್ ಇದೆ, 2 ಜೊತೆ ಬಟ್ಟೆ ಅಷ್ಟೇ. 2 ಜೊತೆ ಮೇಲೂ ಬಟ್ಟೆ ಬಿಟ್ಟಿಲ್ಲ. ಬಟ್ ಅವ್ರಿಗೆ ಒಂದು 20 ಜೊತೆ ಬಟ್ಟೆ ಇಟ್ಕೊಂಡಿದ್ದಾರೆ. ಸೊ ಅದು ಡಿಫ್ರೆನ್ಸ್ ಅಲ್ವಾ ಸರ್? ಅವರು ನಮ್ಮ ಥರ ಆರೋಪಿನೇ ಅಲ್ವಾ? ಆರೋಪಿಗಳಂದಮೇಲೆ ಎಲ್ಲರನ್ನೂ ಸರಿ ಸಮಾನತೆಯಿಂದ ತಗೊಂಡೋಗ್ಬೇಕು. ಆ್ಯಂಡ್ ಯಾರು ದೇವಮ್ಮ ಅವ್ರ ಪಾಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಅದೇ ದೇವಮ್ಮನೇ ನಾನು ಪ್ರಶ್ನೆ ಮಾಡಿದ್ದೀನಲ್ಲ ಪಾಪ, ಅದೇ ದೇವಮ್ಮನ ಮುಂದೆ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಯಾವ ಥರ ಒತ್ತಡ ಬಿದ್ದಿರುತ್ತೆ. ನೀನು ಹೋಗಿ ಕಂಪ್ಲೇಂಟ್ ಕೊಡು, ನಿನ್ನ ಹೆಸರೇ ತೆಗ್ದಿರೋದಲ್ಲ, ಅಲ್ಲಿ ಯಾವ ಥರ ಆಕ್ಟಿವಿಟೀಸ್ ನಡೆದಿರುತ್ತೆ, ಪ್ರಿಪೇರ್ ಆಗಿರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವಾಗ ಯಾಕೆಂದ್ರೆ ನೀವು ಆರೋಪ ಮಾಡೋದು ಒಂದು ಸಣ್ಣ ಆರೋಪ ಅಲ್ಲ. ಈಗ ಇಡೀ ಜೈಲಿನ ವ್ಯವಸ್ಥೆ ಮೇಲೆ ಆರೋಪ ಮಾಡಿದ್ರೆ, ಅಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರೆ. ಬಟ್ ಅವರೆಲ್ಲ ಈಗ ನಿಮ್ಮ ಮೇಲೆ ಈಗ ಫೈಟ್ ಮಾಡೋಕ್ಕೆ ಅಂದರೆ ಮೀನ್ಸ್ ಈಗ ನಿಮ್ಮ ಆರೋಪದ ಇದ್ರ ಮೇಲೆ ಕಾನೂನಿನಲ್ಲಿ NCR ದಾಖಲೆ ಮಾಡಿದರೆ ಅದ್ರ ಮುಖಾಂತರ ಕಾನೂನು ಮುಖಾಂತರ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವಾಗ ನಿಮ್ಮ ನಿಲ್ವೇನಿರುತ್ತೆ ಸರ್? ನೋಡಿ, ಸಾಮಾನ್ಯ ಪ್ರಜೆಗಳಾಗಿ, ಸಿಟಿಸನ್ ಆಫ್ ಇಂಡಿಯಾ ಆಗಿ ನಮಗೆ ಹಕ್ಕಿದೆ ಪ್ರಶ್ನೆ ಮಾಡೋಕ್ಕೆ. ಬಿಕಾಸ್ ಪ್ರತಿಯೊಂದು ಖಾಕಿ ಇದೆ ಅಂದರೆ ಅದು ಜನಸಾಮಾನ್ಯರು ಕಟ್ಟುವಂಥ ಟ್ಯಾಕ್ಸಿಂದ ಅವರು ಸರ್ಕಾರಿ ಸಂಬಳಗಳು ತಗೊಳ್ತಾ ಇರ್ತಾರೆ. ನೀವು ಮಾಡುವಂಥ ತಪ್ಪನ್ನು, ನಾವು ಮಾಡುವಂಥ ತಪ್ಪನ್ನು ಪ್ರಶ್ನೆ ಮಾಡಿ ಕಾನೂನು ಕ್ರಮ ತಗೊಳ್ಳುವಂಥ ಅಧಿಕಾರ ನಿಮ್ಗೆ ಎಷ್ಟಿರುತ್ತೋ, ನೀವು ಮಾಡುವಂಥ ತಪ್ಪುಗಳನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಮಗೂ ಸಹ ಇರುತ್ತೆ. ಆ್ಯಂಡ್ ಅವ್ರೇನು ಕಾನೂನು ಮೊರೆ ಹೋಗಿದ್ದಾರೆ, ದಯವಿಟ್ಟು ಹೋಗಲಿ, ತನಿಖೆಗೆ ನಾನು ಸ್ಪಂದನೆ ಕೊಡ್ತೀನಿ, ನಾನು ದಾಖಲೆ ಕೊಡ್ತೀನಿ. ಅಲ್ಲೇ CCTV ಫೂಟೇಜ್ ಇದೆ. ಸುಳ್ಳು ಆರೋಪ ಅಂತೂ ನಾನು ಮಾಡಿರೋದಿಲ್ಲ. ಆ್ಯಂಡ್ ಅವ್ರು ಏನು ನ್ಯಾಯದ ಹೋರಾಟ ಮಾಡ್ತಾರೋ, ಕಾನೂನು ಹೋರಾಟ ಮಾಡ್ತಾರೋ, ಇವನ್ ನಾನು ರೆಡಿ, ಎಲ್ಲದಕ್ಕೂ ನಾನು ಬದ್ಧವಾಗಿದ್ದೀನಿ. ನಾನು ಇದ್ದಷ್ಟು ದಿವಸ ಸಹ ನಾನು ಹೇಳಿದ್ದೀನಿ, ಹೊರಗಡೆ ಹೋಗಿ ಇಲ್ಲಿರುವಂಥ ಘಟನೆಗಳು ಹೇಳ್ತೀನಿ ಅಂತ ನಾನು ಇದ್ದಷ್ಟು ದಿವಸನೂ ನಾನು ಹೇಳಿದ್ದೀನಿ. ಸೊ ಆ ರೀತಿ ಹೇಳಿದಾಗ ಏನು ಹೇಳ್ತಾ ಇದ್ರು ಸಿಬ್ಬಂದಿಗಳು? ಬೇಡ, ಯಾಕೆ ಸುಮ್ಮನೆ ಅದೆಲ್ಲ ಬಿಟ್ಬಿಡು, ಹೋಗೋದು ನೋಡು, ಬಿಟ್ಬಿಡು ಅನ್ನೋರು. ಪ್ರತಿಯೊಂದು ವಿಚಾರನೂ, ಯಾಕೆಂದರೆ ಸರ್, ಕೆಲವ್ರಿಗೆ ನಮ್ಮ ಥರ ಧ್ವನಿ ಇರುತ್ತೆ, ಕೆಲವ್ರಿಗೆ ಧ್ವನಿ ಇರೋದಿಲ್ಲ. ಬಡಪಾಯಿಗಳು ನಿಜವಾಗ್ಲೂ ಅಲ್ಲಿ ನೋವು ತಿಂತಾ ಇದ್ದಾರೆ. ಸಾಮಾನ್ಯರು ಬಡಪಾಯಿಗಳು ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ಕಾನೂನು ಮೇಲೆ. ಬಟ್ ಅಲ್ಲಿ ನಿಜವಾಗ್ಲೂ ಅನುಭವಿಸ್ತಾ ಇರುವಂಥದ್ದು ಬಡಪಾಯಿಗಳು. ಊಟಕ್ಕೋಸ್ಕರ ಅಲಿತಾರೆ, ಊಟ ಕೇಳೋಗಿ ಒಂದು 100 ಮಾತು ಅಂತಾರೆ. ಬಟ್ ಅಂಥವ್ರಿಗೂ ಸೇಮ್ ಅದೇ ಥರ ಟ್ರೀಟ್ ಮಾಡಿ. ಯಾಕೆ ಈ VIP ಟ್ರೀಟ್ಮೆಂಟ್ ಅನ್ನೋದು ನನ್ನ ಪ್ರಶ್ನೆ. ಆ್ಯಂಡ್ ಮಾಧ್ಯಮಗಳಲ್ಲಿ ತೋರಿಸೋದು ಬೇರೆ, ಅಲ್ಲಿರೋದು ಬೇರೆ, ಅಲ್ಲಿ ಎಂಥದ್ದು ಇಲ್ಲ, ಎಲ್ಲ ಆರಾಮಾಗಿ ಚೆನ್ನಾಗೇ ಇದ್ದಾಳೆ ಅವಳು. ಓಕೆ, ಕೊನೆಯದಾಗಿ ಈಗ ಅವರು ಯಾವುದೇ ರೀತಿ ಅಧಿಕಾರಿಗಳು ಕಾನೂನು ಹೋರಾಟ ಮಾಡಿದ್ರೆ ಅದಕ್ಕೆ ನೀವು ಸಿದ್ಧರಿದ್ದೀರಾ? ಎಲ್ಲದಕ್ಕೂ ರೆಡಿ. ನೋಡಿ, ಸತ್ಯಕ್ಕೆ ಯಾವತ್ತೂ ಭಯ ಇಲ್ಲ. ಸೊ ಸುಳ್ಳಿಗೆ ಭಯ ಜಾಸ್ತಿ ಕಾಡ್ತಾ ಇರುತ್ತೆ. ಅದು ಕರ್ಮ ಹೆಂಗೆ ಕಾಡುತ್ತೆ, ಸೊ ಅದು ಕಾಡ್ತಾ ಇರುತ್ತೆ. ಹೋಗಿ ದೂರನ್ನು ದಾಖಲು ಮಾಡಿದ್ದಾರೆ, NCR ಮಾಡಿದ್ದಾರೆ. ಪೊಲೀಸವ್ರು ಕರೆ ಮಾಡಲಿ, ಪ್ರತಿಯೊಂದು ದಾಖಲೆ ಕೊಡ್ತೀನಿ. ಯಾಕಂದರೆ ನಾನು ಎಲ್ಲೋ ಕೂತ್ಕೊಂಡು ಆರೋಪ ಮಾಡಿದಲ್ಲ, ನಾನು ಜೈಲೊಳಗೆ ಇದ್ದು ಆರೋಪಿಯಾಗಿದ್ದು ನೋಡಿರುವಂಥ ಘಟನೆಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೊರತು ಆರೋಪ ಅಲ್ಲ, ಎಕ್ಸ್ಪ್ಲೈನ್ ಮಾಡಿದ್ದೀನಿ, ತಂದಿದ್ದೀನಿ. ಸತ್ಯ ಸಾಕ್ಷಿ ಹೆಂಗೆ ಕೊಡ್ತೀರಾ ನೀವು? ಸಾಕ್ಷಿ ಯಾವ ರೀತಿ ಕೊಡೋಕ್ಕೆ ಸಾಧ್ಯ? ಸಾಕ್ಷಿ ನೋಡಿ, ನಮ್ಗೆ ಒಳಗಡೆ ಫೋನ್ ಇಲ್ಲ, ಇಲ್ಲ ಯಾವುದೋ ಮತ್ತೊಂದಿಲ್ಲ. ಆದರೆ ಜೈಲೊಳಗೆ ಏನೇನು ನಡೆಯುತ್ತೆ, ಒಂದು ತಲೆ ಬಾಚಿದ್ರೇನು ಅಷ್ಟೇ, ಒಂದು ಏನೇ ನಡೀಲಿ, ಒಂದು ಅಲ್ಲಿ ಕುತ್ಕೊಂಡು ಯಾರಾದರೂ ಮಾತಾಡ್ತಾ ಇದ್ರೂ 360 ಡಿಗ್ರಿ ಕ್ಯಾಮ್ರಾ ಇದೆ. ಒಂದು ಬಟ್ಟೆ ಅಡ್ಡ ಬಂದ್ರೂ ತೆಗೀರಿ ಅಂತ ಹೇಳ್ತಾರೆ. ಸೊ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇನ್ ಕೇಸ್ ಆ ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ರೆ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇಲ್ಲ ಅದನ್ನು ಡಿಲೀಟ್ ಮಾಡಿಸ್ಬಿಟ್ಟಿದ್ರೆ ಗೊತ್ತಿಲ್ಲ, ಡಿಲೀಟ್ ಮಾಡಿಸೋ ಆಪ್ಷನ್ ಇರೋದಿಲ್ಲ, ಯಾಕಂದರೆ 3 ಮಂತ್ಸ್ವರೆಗೂ. ಬಟ್ ನಾನು ಇದನ್ನು ಅಲೋಕ್ ಕುಮಾರ್ ಸರ್ಗೆ ಕೇಳ್ತೀನಿ, ದಯವಿಟ್ಟು ಎಂಕ್ವೈರಿ ಮಾಡಿ, ದಯವಿಟ್ಟು. ಬಿಕಾಸ್ ಯಾರೋ ಇನ್ಸ್ಪೆಕ್ಷನ್ ಬಂದೋಗ ಯಾರೋ ಅಧಿಕಾರಿಗಳು ಒಳಗೆ ಬರೋ ಅಷ್ಟರಲ್ಲಿ ಇಲ್ಲಿ ಸರ್ಚ್ ಬರ್ತಾ ಇದೆ, ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಅಂತ ಕಾಲ್ ಬಂದಿದ್ದ ತಕ್ಷಣ ಎಲ್ಲರನ್ನೂ ಅಲರ್ಟ್ ಮಾಡಿಬಿಡೋದಲ್ಲ. ಅಲರ್ಟ್ ಮಾಡ್ದಿರ ಡೈರೆಕ್ಟಾಗಿ ಹೋಗಿ ನಿಮಗೂ ಇನ್ನೂ ಒಂದಷ್ಟು ಘಟನೆ ಬೆಳಕಿಗೆ ಬರುತ್ತೆ. ಜೊತೆಗೆ ಅಲ್ಲಿರುವಂಥ ಆರೋಪಿಗಳನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡಿ, ದಯವಿಟ್ಟು ಪ್ರಯತ್ನ ಮಾಡಿ. ಎಲ್ಲರನ್ನೂ ಯಾರಾದರೂ ಅಧಿಕಾರಿಗಳು ಬರ್ತಾರಂದರೆ ಲಾಕ್ ಮಾಡಿಬಿಡ್ತಾರೆ, ಮಾತಾಡೋಕ್ಕೆ ಬಿಡಲ್ಲ. ಮಾತಾಡ್ಸೋಕ್ಕೆ ಬಿಡಿ, ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಆ್ಯಂಡ್ ಹೇಳಾದ್ಮೇಲೆನೂ ಅವ್ರಿಗೆ ಹರಾಜು ಮಾಡುವಂಥ ಕೆಲಸನೂ ಮಾಡ್ತಾರೆ. ಅವರೆಲ್ಲ ಹೋದ್ಮೇಲೆ ಹೆಂಗೆ ಹೇಳಿದ್ರಿ ನೀವು, ಹೆಂಗೆ ಮಾಡಿದ್ರಿ, ಅಲ್ಲಿ ಚಿತ್ರ ಹಿಂಸೆ ಕೊಡ್ತಾರೆ, ಅದಂತೂ ಗೊತ್ತಿದೆ. ಸೊ ಅಂದರೆ ನೀವು ಹೇಳೋ ಪ್ರಕಾರ ಇದೆಲ್ಲ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ? ಡೆಫಿನೆಟ್ಲಿ ಗೊತ್ತಿಲ್ಲ. ಉನ್ನತ ಅಧಿಕಾರಿಗಳು ಗೊತ್ತಿಲ್ಲ. ಬಿಕಾಸ್ ಅಧಿಕಾರಿಗಳು ಯಾರು ಇನ್ಸ್ಪೆಕ್ಷನ್ ಬರುವಂಥ ಟೈಮಲ್ಲಿ ಇವರೆಲ್ಲ ಪ್ರಿಪೇರ್ ಆಗಿಬಿಟ್ಟಿರ್ತಾರಲ್ಲ, ಎಲ್ಲಿ ಗೊತ್ತಾಗುತ್ತೆ? ಅಂದರೆ ಅಲ್ಲಿರ್ತಕ್ಕಂಥ ಜೈಲೊಳಗೆ ಇರ್ತಕ್ಕಂಥ ಸಿಬ್ಬಂದಿಗಳಿಂದ ಆಗ್ತಕ್ಕಂಥ ಎಸ್, ಜೈಲೊಳಗೆ ಇರುವಂಥ ಸಿಬ್ಬಂದಿಗಳೇ ಮಾಡ್ತಾ ಇರೋವಂಥದ್ದು. ಈ ಹೋಮ್ ಗಾರ್ಡ್ಸ್ ಥರ ಇರ್ತಾರಲ್ಲ ಸರ್, PCಗಳು ಎಲ್ಲ ಅವರೇ ಮಾಡ್ತಾ ಇರೋದು. ಯಾರ್ಯಾರು ಏನೇನು ತರ್ತಾರೆ, ಏನೇನು ನಡೆಯುತ್ತೆ, ಯಾರು ಆಯಿಲ್ ಮಸಾಜ್ ಮಾಡಿಸ್ಕೊಳ್ತಾರೆ, ಯಾವ PC ಎಲ್ಲ ಹೆಸರು ಸಮೇತ ಕೊಡ್ತೀನಿ. ತನಿಖೆ ಮಾಡಲಿ ಅವರು, ಯಾರು ಮಾಡ್ತಾರೆ, ಯಾವ ಹುಡುಗಿ ಹೋಗಿ ಮಾಡಿದ್ದಾಳೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಜೈಲಾಗಿರಬೇಕು, ಹೋದರೆ ಭಯ ಬರಬೇಕು. ಪರಿವರ್ತನೆ ಆಗುವಂಥ ಜಾಗ, ಅಲ್ಲಿ ಪರಿವರ್ತನೆ ಆಗುವಂಥದ್ದು ಯಾವುದು ಕಾಣಿಸ್ತಾ ಇಲ್ಲ. ಒಂಥರ ನಾವೊಂದು PGದಲ್ಲಿ ಇದ್ರೆ ಹೆಂಗಿರುತ್ತೆ, ಎಲ್ಲ ಫೆಸಿಲಿಟೀಸ್ ಇರ್ತೀರಿ. ಬಟ್ ಏನಂದರೆ ಫ್ಯಾಮಿಲಿ ನೋಡೋಕ್ಕಾಗಲ್ಲ, 4 ಗೋಡೆ ಮಧ್ಯೆ ಇರ್ತೀರಿ. ಅದು ಬಿಟ್ಟರೆ ಪ್ರತಿಯೊಂದು ಸಿಗುತ್ತೆ, ಎಲ್ಲ ಆರಾಮಾಗಿದೆ.
ಓಕೆ